ನಿರಂಜನ್, ನಿಮಗೆ ಎಕ್ಸೈಟ್ಮೆಂಟ್ ಜಾಸ್ತಿನಾ, ನರ್ವಸ್ನೆಸ್ ಜಾಸ್ತಿನಾ? ಈಗ ಆಲ್ರೆಡಿ ಲಾಂಚ್ ಆಗಿದ್ದಾರೆ, ಬಟ್ ದಿಸ್ ಇಸ್ ಬಿಗ್ ಬೂಸ್ಟ್ ನಿಮ್ಮ ಕರಿಯರ್ಗೆ. ಸೊ ಏನು ಅನಿಸ್ತದೆ, ಏನು ಫೀಲಿಂಗ್ಸ್? ಹಾನೆಸ್ಟ್ ಆಗಿ ಹೇಳಬೇಕು, ಸುಮ್ಮನೆ ಈಗ ಅವ್ರದ್ದು ಕಾಪಿ ಮಾಡಂಗಿಲ್ಲ ನೀವು. ಇಲ್ಲ, ಡೆಫಿನೆಟ್ಲಿ ಎಕ್ಸೈಟ್ಮೆಂಟ್ ಅಂತೂ ಇದ್ದೇ ಇದೆ. ನರ್ವಸ್ನೆಸ್ ಒಂದು ಚೂರು ಇರುತ್ತೆ ಆಬ್ವಿಯಸ್ಲಿ. ಎಲ್ಲ ಆರ್ಟಿಸ್ಟ್ಗೂ ಆಬ್ವಿಯಸ್ಲಿ ತೆಲುಗಲ್ಲಿ ಮಾಡ್ತಾ ಇದೀವಿ, ಕನ್ನಡದಲ್ಲಿ ಮಾಡ್ತಾ ಇದೀವಿ, ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿ ಬರ್ತಾ ಇರೋದ್ರಿಂದ ಈ ಸಿನಿಮಾ ಎಲ್ಲ ಕಡೆ ಯಾವ ತರ ಇರುತ್ತೆ ಒಂದು ಅಕ್ಸೆಪ್ಟೆನ್ಸ್ ನಮ್ಮ ಸಿನಿಮಾಗಾಗಿರ್ಲಿ, ಆಸ್ ಅ ಕ್ಯಾರೆಕ್ಟರ್ ನನ್ನ ಯಾವ ತರ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಒಂದು ಚಿಕ್ಕ ನರ್ವಸ್ನೆಸ್ ಇರುತ್ತೆ. ಬಟ್ ಐ ಥಿಂಕ್ ನಮ್ಗೆ ಅದಕ್ಕಿಂತ ಜಾಸ್ತಿ ಕಾನ್ಫಿಡೆನ್ಸ್ ಇದೆ, ಯಾಕಂದ್ರೆ ಸಿನಿಮಾ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ನೀವು ಟೀಸರ್ ನೋಡಿರ್ಬೋದು, ನಮ್ಮ ಸಾಂಗ್ಸ್ ನೋಡಿರ್ಬೋದು, ಎಲ್ಲಾದ್ರಲ್ಲೂ ಒಂದು ಫ್ರೆಶ್ನೆಸ್ ಇದೆ. ಎಲ್ಲಾದ್ರಲ್ಲೂ ಐ ಥಿಂಕ್ ನನಗೆ ನೋಡಿದವ್ರು ತುಂಬಾ ಜನ ಹೇಳಿರೋದು ಲವ್ಡ್ ಆರ್ ಸಾಂಗ್ಸ್. ಹೌದು, ನಾವು ರಿಲೀಸ್ ಮಾಡಿರೋಲ್ಲ 3-4 ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಇನ್ನೊಂದು 2 ಸಾಂಗ್ಸ್ ನಾವು ಬಿಡ್ಬೇಕು ಇವಾಗ ರಿಲೀಸ್ ಮಾಡ್ಬೇಕು, ಅದು ಸಖತ್ತಾಗಿದೆ. ಸೊ ವಿ ಆರ್ ಆಲ್ ವೇಟಿಂಗ್, ಇನ್ನು ಯಾವ ತರ ರೆಸ್ಪಾನ್ಸ್ ಬರುತ್ತೆ ಅನ್ನೋದು ಕಾಯ್ತಾ ಇದೀವಿ ಅಷ್ಟೇ. ನೋಡಿ, ಇನ್ನು ನೆಕ್ಸ್ಟ್ ಜನ ನೋಡಿ ಹೇಳ್ಬೇಕು. ಭಾಳ ರೇಗಿಸ್ತೀರಿ ಸಾಂಗ್ ಅಲ್ಲಿ ನೀವು ಅವರನ್ನ, ಬಟ್ ಶೂಟಿಂಗ್ ಸೆಟ್ ಅಲ್ಲಿ ಅವ್ರು ನಿಮ್ಮನ್ನ ರೇಗಿಸ್ತಾ ಇದ್ರ, ನೀವು ಅವ್ರನ್ನ ರೇಗಿಸ್ತಾ ಇದ್ರ? ಸೆಟ್ ಬಿಡಿ, ಸುಮ್ಮನೆ ಕೂತಿರೋ ರೇಗಿಸ್ತಾ ಇರ್ತಾರೆ. ಏನಿಲ್ಲ, ಭಾಳ ರೇಗಿಸಿದ್ರೆ ಹೆಂಗೆ? ನಿಮ್ ಕ್ಯಾರೆಕ್ಟರ್ ಯಾವ ರೀತಿ ಅಂತ? ಸಿನಿಮಾ ನನ್ನ ಕ್ಯಾರೆಕ್ಟರ್ ಜಾಸ್ತಿ ರಿವೀಲ್ ಮಾಡದೆ ಹೇಳ್ಬೇಕು ಅಂದ್ರೆ, ಟೀಸರ್ ಅಲ್ಲಿ ನೋಡಿರ್ತೀರಾ ಹೆಂಗೆ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಫೋನ್ ತಕ್ಕೂ ಭಯ ಪಡ್ತಾ ಇರ್ತೀನಿ. ಕಂಜೂಸ್ ಆಗ್ಬಿಡಿ. ಇಲ್ಲ, ತುಂಬಾ ಒಂದು ತೂಕ ಇರುವಂತ ಕ್ಯಾರೆಕ್ಟರ್ ಈ ಸಿನಿಮಾ ಅಲ್ಲಿ. ತುಂಬಾ ಒಂದು ಲೇಯರ್ಸ್ ಇದೆ. ಸೆಕೆಂಡ್ ಹಾಫ್ ಇಸ್ ಲೈಕ್ ನನ್ನ ಸಿನಿಮಾ ಹೈಲೈಟ್. ಸೆಕೆಂಡ್ ಹಾಫ್ ಪ್ರತಿಯೊಂದು ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್ ಎಲ್ಲದಕ್ಕೂ ಅದ್ಭುತವಾದ ಎಲಿವೇಶನ್ಸ್ ಕೊಟ್ಟಿರ್ತಾರೆ ಅರ್ಜುನ್ ಸರ್. ಅವ್ರ ಬರವಣಿಗೆಲ್ಲ ಅದೊಂದು ತೂಕ ಇದೆ. ಸೊ ಅಷ್ಟೇ, ನಾನು ಅದನ್ನ ಬಿಟ್ಟು ಇನ್ನೇನು ಹೇಳಿ ನನ್ನ ಕ್ಯಾರೆಕ್ಟರ್ ಬಗ್ಗೆ. ಸೊ ನಿಮಗೆ ಈ ಸಿನಿಮಾದೊಂದು ಅವಕಾಶ ಬರ್ತಾ ಇದೆ, ಸರ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಐಶ್ವರ್ಯ ಇದ್ದಾರೆ ಅಂದಾಗ ಏನು ಅನ್ಸುತ್ತೆ? ಟು ಬಿ ವೆರಿ ಹಾನೆಸ್ಟ್, ಏನು ಫೀಲಿಂಗ್ ಇತ್ತು? ನಾ ವಾಸ್ ಎಕ್ಸೈಟೆಡ್. ಏನಂದ್ರೆ ಒಂದು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಅಂಡ್ ತುಂಬಾ ವರ್ಷಗಳಿಂದ ತುಂಬಾ ದೊಡ್ಡ ಅಚೀವ್ ಮಾಡಿರುವಂತ ಅರ್ಜುನ್ ಸರ್ ಡೈರೆಕ್ಟ್ ಮಾಡ್ತಿರಂದ್ರೆ ಅದಕ್ಕಿಂತ ನನಗೆ ಭಾಗ್ಯ ಬೇರೆ ಇಲ್ಲ. ಅಂಡ್ ಡೆಫಿನೆಟ್ಲಿ ಐಶ್ವರ್ಯ ಆಬ್ವಿಯಸ್ಲಿ ಶಿ ಈಸ್ ಆಲ್ಸೋ ಸೋ ವೆಲ್ ಟ್ರೈನ್ಡ್. ಅವ್ರನ್ನ ಪ್ರೇಮ ಬರಹಲ್ಲಿ ನೋಡಿದೀವಿ. ಡೆಫಿನೆಟ್ಲಿ ಅದಾದ್ಮೇಲೆ ನೆಕ್ಸ್ಟ್ ಅವ್ರ ಜೊತೆ ಮಾಡೋದಕ್ಕೆ ಐ ಶುಡ್ ಬಿ ವೆರಿ ವೆಲ್ ಪ್ರಿಪೇರ್ಡ್ ಅಂತ ನಾನು ಇನ್ನೊಂದಷ್ಟು ಪ್ರಿಪರೇಷನ್ಸ್ ಮಾಡ್ಕೊಂಡು ಬಂದೆ ಸೆಟ್ಗೆ. ಡೆಫಿನೆಟ್ಲಿ ನಮ್ಮಿಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಈ ಸಿನಿಮಾಲಿ. ಅಂಡ್ ಅವರ್ ಎನರ್ಜೀಸ್ ಆರ್ ವೆರಿ ನೈಸ್. ನಿರಂಜನ್, ಯಾರ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡ್ಬೇಕಾದ್ರೆ ನಿಮಗೆ ಸ್ವಲ್ಪ ಭಯ ಅನ್ಸಿತ್ತು ಅಥವಾ ಪ್ರೆಷರೈಸ್ಡ್ ಅನ್ಸಿದ್ದು? ಸ್ವಲ್ಪ ಜಾಸ್ತಿ ಪ್ರಿಪೇರ್ ಆಗಬೇಕು, ಸ್ವಲ್ಪ ರಾತ್ರಿ ಜಾಸ್ತಿ ಸ್ಕ್ರಿಪ್ಟ್ ಓದಬೇಕಿತ್ತು ಅಂತ ಅನ್ಸುತ್ತೆ. ಅರ್ಜುನ್ ಸರ್ ಸಿನಿಮಾ ಮಾಡಬೇಕು ಅಂದ್ರೆ ಅದು ಪ್ರತಿದಿನಾನು ನಾನು ಅಷ್ಟೇ ಪ್ರಿಪೇರ್ ಆಗಿರಬೇಕು. ಡೆಫಿನೆಟ್ಲಿ, ಯಾಕಂದ್ರೆ ಅವರಿಂದ ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನೋದಿರುತ್ತೆ. ಆಮೇಲೆ ಇವನ್ ಆಮ್ ನ್ಯೂ ಕಮರ್, ಸೊ ನಾನು ಅಷ್ಟೇ ಪ್ರಿಪೇರ್ಡ್ ಆಗಿರ್ಬೇಕು. ಆಮೇಲೆ ಆಬ್ವಿಯಸ್ಲಿ ಪ್ರಕಾಶ್ ರಾಜ್ ಅವರು, ಸತ್ಯರಾಜ್ ಅವರು ಅಕ್ಕಪಕ್ಕ ಇರ್ಬೇಕಾದ್ರೆ ಅವ್ರ ಜೊತೆ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಒಂದು ಆರ ತರ ಬೇರೆ ತರ ಇರುತ್ತೆ ಅದು. ಅವ್ರು ತುಂಬಾ ಸಟಲ್ ಆಗಿ ಮಾಡ್ತಿರ್ತಾರೆ, ನಾವು ಅದೇ ಪೇಸಿಗೆ ನಾವು ಮ್ಯಾಚ್ ಮಾಡಬೇಕು. ಸೊ ಪ್ರತಿಯೊಂದು ಒಂದು ಲರ್ನಿಂಗ್ ಕರ್ವ್ ಅನ್ಸುತ್ತೆ ಈ ಸಿನಿಮಾ ನನಗೆ. ಸರ್ ಆಬ್ವಿಯಸ್ಲಿ ಟ್ರೈನ್ ಮಾಡಿ ಒಂದು ನಮ್ಮನ್ನ ಮೂಡಕ್ ತಂದು, ಸೊ ಡೆಫಿನೆಟ್ಲಿ ಇಟ್ ಮೇಡ್ ಮೀ ಅ ಬೆಟರ್ ಆಕ್ಟರ್ ಅಂಡ್ ಅನ್ ಆರ್ಟಿಸ್ಟ್. ಸೂಪರ್. ಲವ್ ಸ್ಟೋರಿ ಸಿನಿಮಾಗಳು, ಲವ್ ಸ್ಟೋರಿ ಓರಿಯೆಂಟೆಡ್ ಸಿನಿಮಾಗಳು ತುಂಬಾ ಬಂದಿದೆ. ಈ ಸಿನಿಮಾ ಸ್ಟ್ಯಾಂಡ್ ಔಟ್ ಆಗತ್ತೆ ಅಂತ ನಿಮ್ಗೆ ಯಾಕೆ ಅನ್ಸುತ್ತೆ ಅಂತ? ಇದು ಬರೀ ಲವ್ ಬಗ್ಗೆ ನಾವು ಪ್ರೀಚ್ ಮಾಡ್ತಾ ಇಲ್ಲ ಈ ಸಿನಿಮಾಲಿ. ಇಟ್ಸ್ ಅಬೌಟ್ ಅ ಲಾಟ್ ಆಫ್ ಥಿಂಗ್ಸ್ ಫಾರ್ ಅ ಲಾಟ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್. ಎಲ್ಲಾ ತರ ಆಡಿಯನ್ಸ್ಗೂ ಅವ್ರ ಏನೇನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬರ್ತಾರೋ ಎಲ್ಲದಕ್ಕೂ ಕೇಟರ್ ಮಾಡುವಂತ ಸಿನಿಮಾ. ಬರೀ ಒಂದು ಹುಡುಗಿ ಬಂದು ಬರೀ ಲವ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಬರೀ ಲವ್ ಸಿಗಲ್ಲ, ತುಂಬಾ ಎಸೆನ್ಸ್ ಸಿಗುತ್ತೆ. ಲವ್ ಬರೀ ಲವ್ ಮಾಡೋದಲ್ಲ, ಲವ್ ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋದು ಒಂದು ಸಿನಿಮಾ. ಆ ಕಂಟೆಂಟ್ ಇರುತ್ತೆ ನಮ್ಮಲ್ಲಿ. ಆಮೇಲೆ ಫ್ಯಾಮಿಲಿ, ಆಬ್ವಿಯಸ್ಲಿ ಎಲ್ಲ ಒಂದು ಫ್ಯಾಮಿಲಿ ಕೂತ್ ನೋಡಿ ಏನೋ ಒಂದು ಅಯ್ಯೋ ಈ ತರ ಇದೆಯಾ, ಆ ತರ ಇದೆಯಾ ಸಿನಿಮಾ. ಎಕ್ಸ್ಪೆಕ್ಟೇಷನ್ ಕ್ಲೀನ್, ಕಾಮ್, ಪ್ಯೂರ್ ಸಿನಿಮಾ. ಅದೊಂಥರ ಬೇರೆ ತರ. ಇವಾಗ ನಾವು ನೋಡ್ತಿರೋ ಫಾರ್ಮ್ಯಾಟ್ಸ್ ಅಲ್ಲಿ ಎಲ್ಲಾ ಬ್ಲಡ್ ಶೆಡ್ ಆ ತರ ಇರೋ ವೈಲೆಂಟ್ ಸಿನಿಮಾ ಇದು ವೆರಿ ಕ್ಲಾಸಿ, ಬ್ರೀಸಿ, ಹ್ಯಾಪಿ, ಎಲ್ಲ ಮಕ್ಕಳೆಲ್ಲ ಎಂಜಾಯ್ ಮಾಡುವಂತ ಸಿನಿಮಾ. ನಿರಂಜನ್, ನಮ್ಮ ವ್ಯೂವರ್ಸ್ಗೆ ಏನ್ ಹೇಳ್ತೀರಾ? ತುಂಬಾ ವರ್ಷಗಳ ನಂತರ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ಕೊತಾ ಇದ್ದೀನಿ, ಹಾಗೂ ತುಂಬಾ ಅದ್ಭುತವಾದ ಕಲಾವಿದರ ಜೊತೆ ಈ ಸಿನಿಮಾ ಮೂಡ್ ಬರ್ತಾ ಇದೆ. Feb 14th ಎಲ್ಲ ಯಾರಿಗೆ ಏನೇನ್ ಆಸ್ಪೆಕ್ಟ್ ಬೇಕು ಸಿನಿಮಾಲಿ ಎಲ್ಲ ತುಂಬಿದೆ ಈ ಸಿನಿಮಾಲಿ. ಆಮೇಲೆ ನಾವ್ ಏನೇ ಪಬ್ಲಿಸಿಟಿ ಮಾಡೋಕ್ಕಿಂತ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಸಿನಿಮಾ. ಸೊ ಡೆಫಿನೆಟ್ಲಿ ನೋಡಿ, ಅವ್ರ ಬಾಯಿಂದ ಏನು ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಅಂತ ನಾವು ಕೇಳೋದಕ್ಕೆ ನಾನು ಕರಿತಾ ಇದ್ದೀನಿ. ಸೊ Feb 14th ಎಲ್ಲರೂ ಮಿಸ್ ಇಲ್ಲದೆ ನೋಡಿ. ನಿಮ್ಮ ಲವ್, ನಿಮ್ಮ ಒಂದು ಪಯಣ ನಮ್ಮ ಪಯಣ ಜೊತೆ ಇರ್ಲಿ. ಸೊ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿ ಸಾಕಷ್ಟು ವಿಚಾರ ತಿಳಿಸ್ಕೊಡ್ರಿ ಅಂತ ನಾನು ಭಾವಿಸಿದೀನಿ, ನಮ್ಮ ವೀಕ್ಷಕರು ಭಾವಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ಲಿ ಅಂತ ನನ್ನ ಕಡೆಯಿಂದ ಕೂಡ ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಸೀತಾ ಪಯಣದ ಜರ್ನಿ ಹೇಗಿತ್ತು ಅನ್ನೋದನ್ನ ಹೇಳೋ ಪ್ರಯತ್ನವನ್ನ, ಆಮೇಲೆ ನಾನು ಸ್ವಲ್ಪ ಕೇಳಿಸೋ ಪ್ರಯತ್ನವನ್ನ ಕೂಡ ಮಾಡಿದ್ದೀನಿ ಹಾನೆಸ್ಟ್ ಆಗಿ. ಇದೇ ಫೆಬ್ರವರಿ 14 ನಿಮ್ಮ ಹತ್ತಿರದ ಸಿನಿಮಾ ಥಿಯೇಟರ್ಗಳಿಗೆ ಹೋಗಿ ಸಿನಿಮಾ ನೋಡಿ, ಪ್ರೈವಸಿ ಮಾಡಿಬಿಡಿ. ಜೊತೆಗೆ
ನಮ್ಮ ಕನ್ನಡ ಸಿನಿಮಾನ ನಾವು ಉಳಿಸ್ಬೇಕು, ನಾವು ಬೆಳೆಸಬೇಕು. ಇದೊಂದು ನೆನಪಲ್ಲಿ ಇಟ್ಕೊಂಡು ಸೀತಾ ಪಯಣವನ್ನು ಗೆಲ್ಲಿಸಿ. ಒಂದೊಳ್ಳೆ ಕನ್ನಡ ಸಿನಿಮಾ ಗೆದ್ದರೆ ಕನ್ನಡಿಗರ ಬಿಗ್ಗೆಸ್ಟ್ ಅಸೆಟ್ ಅದೇ. ಇದಾಗಿತ್ತು ಇವತ್ತಿನ ವಿಶೇಷ ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.